what is basically cordyceps? Okay, cordyceps ಬಂದು it is a mushroom. I'm sure ನೀವೆಲ್ಲರೂ ಮಶ್ರೂಮ್ ತಗೊಂಡಿದ್ದೀರಾ, ತಿಂದಿದ್ದೀರಾ. ಮಶ್ರೂಮ್ ಯಾವ ತರ ಇರುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ, ರೈಟ್? ಸೊ cordyceps is basically a mushroom. Okay, ಇದು ಫೇಮಸ್ ಯಾವಾಗಿಂದ ಆಗಿತ್ತು ಅಂದ್ರೆ ಕೆಲವೊಂದ್ ವರ್ಷ ಮುಂಚೆ ಚೈನೀಸ್ ಅಥ್ಲೀಟ್ಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಅವಾಗ ಅವ್ರ ಕೋಚ್ ಹೇಳಿದ್ರು ದಟ್ ಅವರು ಕಾರ್ಡಿಸೆಪ್ಸ್ ಯೂಸ್ ಮಾಡ್ತಿದ್ದಾರೆ ಟು ಏನೋ ಅವ್ರದ್ದು ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡೋದಿಕ್ಕೆ. ಅದಕ್ಕಾಗಿ ಕಾರ್ಡಿಸೆಪ್ಸ್ ಅವಾಗಿಂದ ಫೇಮಸ್ ಆಗಿತ್ತು. ಅಂಡ್ ದ ಕಾರ್ಡಿಸೆಪ್ಸ್ ದಟ್ ವಿ ಹ್ಯಾವ್ has come after 10 years of intense research ಆದ್ಮೇಲೆ ಈ ಪ್ರಾಡಕ್ಟ್ ನ ನಾವು ರಿಲೀಸ್ ಮಾಡಿದೀವಿ, ನಿಮ್ಗೆ ಲಾಂಚ್ ಮಾಡಿದೀವಿ. ಓಕೆ, ಸೊ ಇಟ್ ಇಸ್ ಬ್ಯಾಕ್ಡ್ ಬೈ ಇಂಟೆನ್ಸಿವ್ ರಿಸರ್ಚ್. ಮತ್ತೆ ಇದ್ರದ್ದು ಆಕ್ಟಿವಿಟಿ ಹೇಗಿದೆ, ಏನಿದೆ ಅದ್ರ ಬಗ್ಗೆ ನಾನ್ ಸ್ವಲ್ಪ ಹೇಳ್ತೀನಿ. ನಾವು ಎಲ್ಲಾ ಪ್ರಾಡಕ್ಟ್ಸ್ ಬೇಸಿಕಲಿ USPs ಇರುತ್ತೆ, ಇಲ್ಲಾಂದ್ರೆ ಯುನೀಕ್ ಸೆಲ್ಲಿಂಗ್ ಏನಾದ್ರು ಪಾಯಿಂಟ್ ಇದ್ದೇ ಇರುತ್ತೆ ಎಲ್ಲಾ ಪ್ರಾಡಕ್ಟ್ಸ್. ಓಕೆ, ಸೊ ಅದ್ರಲ್ಲಿ 4 ತರ ಕಾರ್ಡಿಸೆಪ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ದೆರ್ ಆರ್ 4 ಮೇನ್ USPs. ಓಕೆ, ಫಸ್ಟ್ ಬಂದು ಏನಂದ್ರೆ ನೇಚರ್ ಅಲ್ಲಿ ಆಕ್ಚುಲಿ ಕಾರ್ಡಿಸೆಪ್ಸ್ ಬಿಕಾಸ್ ಇಟ್ಸ್ ಅ ಮಶ್ರೂಮ್, ಅದು ಇನ್ಸೆಕ್ಟ್ಸ್ ಮೇಲೆ ಜನರಲ್ ಆಗಿ ಗ್ರೋ ಆಗುತ್ತೆ. ಓಕೆ, ಬಟ್ ನಮ್ಮಲ್ಲಿ ಇಟ್ ಇಸ್ ಲ್ಯಾಬ್ ಗ್ರೋನ್ ಅಂಡ್ ಇಟ್ ಇಸ್ ಅ ಪ್ಯೂರ್ಲಿ ವೆಜಿಟೇರಿಯನ್ ಪ್ರಾಡಕ್ಟ್. ಸೊ ನೀವು ಕಾರ್ಡಿಸೆಪ್ಸ್ ಏನ್ ತಗೋತಿದ್ದೀರೋ ಏನ್ ನಮ್ಮ ಹತ್ರ ಅವೈಲೇಬಲ್ ಇದೆ, ದಟ್ ಇಸ್ ಪ್ಯೂರ್ಲಿ ಅ ವೆಜಿಟೇರಿಯನ್ ಪ್ರಾಡಕ್ಟ್ ಬಿಕಾಸ್ ಅದು ಲ್ಯಾಬ್ ಅಲ್ಲಿ ಗ್ರೋ ಆಗಿದೆ. Okay, so it's purely a lab grown product. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಯಾವುದೇ ಸಪ್ಲಿಮೆಂಟ್ ಆ ತರ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ರೆ ಅದ್ ನಮ್ ಬಾಡಿಯಲ್ಲಿ ಅಬ್ಸಾರ್ಬ್ ಬೇಗ ಆಗುತ್ತೆ, ರೈಟ್? ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಫಾರ್ಮ್. ಸೊ ಫಸ್ಟ್ USP ಬಂದು that it is lab grown. Second USP is that it is ಲಿಕ್ವಿಡ್ ಫಾರ್ಮ್. ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಾಗಿಂದ ಅದರದ್ದು ಅಬ್ಸಾರ್ಪ್ಷನ್ ಆರ್ ಬಯೋ ಅವೈಲಬಿಲಿಟಿ ಇನ್ನ ಒಳ್ಳೇದಾಗಿರುತ್ತೆ ನಿಮ್ ಬಾಡಿಯಲ್ಲಿ. ಓಕೆ, ನಾವು ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇವಾಗ ವೆನ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಬಗ್ಗೆ ಹೇಳ್ತೀನಿ, ವಿಚ್ ಇಸ್ ಕಾಲ್ಡ್ ಆಸ್ ATP, ಅಡೆನೋಸಿನ್ ಟ್ರೈಫಾಸ್ಫೇಟ್. ಓಕೆ, ATP ಬೇಸಿಕಲಿ ಏನಂದ್ರೆ ಇವಾಗ ನೀವು ಯಾವ್ದೇ ಕಂಟ್ರಿಗೆ ಹೋಗ್ತಿರೋ ಆ ಕಂಟ್ರಿದು ಕರೆನ್ಸಿ ಬೇರೆ ಬೇರೆ ಇರುತ್ತೆ. ಇಂಡಿಯಾದು INR ಇದೆ, ರುಪೀಸ್ ಇದೆ, ಮತ್ತೆ ನೀವು ದುಬೈಗೆ ಹೋಗಿದ್ರೆ ದಿರಾಮ್ ಇರುತ್ತೆ, ನೀವು ಬೇರೆ ಕಡೆ ಎಲ್ಲ ಹೋಗಿದ್ರೆ ಯೂರೋಸ್, ಆ ತರ ಬೇರೆ ಬೇರೆ ಕರೆನ್ಸೀಸ್ ಇರುತ್ತೆ, ರೈಟ್? ಸೊ ನೀವು ಇವಾಗ INR ತಗೊಂಡ್ ಹೋದ್ರೆ, ಇಂಡಿಯನ್ ರುಪೀಸ್ ನೀವು ತಗೊಂಡ್ ಹೋದ್ರೆ, ಲೆಟ್ಸ್ ಸೇ ದುಬೈಗೆ ಹೋಗ್ತಿರೋ ಅಂತಂದ್ರೆ ಅದು INR ವಿಲ್ ನಾಟ್ ವರ್ಕ್ ದುಬೈಯಲ್ಲಿ, ಕರೆಕ್ಟ್? ನಾವು ಅದನ್ನ ಕನ್ವರ್ಟ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ನಾವು INR ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ನಾವು ಅದನ್ನ ದಿರಾಮ್ಸಿಗೆ ಕನ್ವರ್ಟ್ ಮಾಡ್ಬೇಕು, ರೈಟ್? ಸೊ ಅದೇ ತರ ನಮ್ ಬಾಡಿಯಲ್ಲಿ ಎನರ್ಜಿ ನಾವು ಊಟ ಮಾಡ್ತೀವಿ, ವಿ ಈಟ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ನಾವು ಎಲ್ಲ ನ್ಯೂಟ್ರಿಯೆಂಟ್ಸ್ ತಗೋತೀವಿ. ಬಟ್ ನಮ್ ಬಾಡಿಯಲ್ಲಿ ಆ ಎನರ್ಜಿ ಕನ್ವರ್ಟ್ ಆಗ್ಬೇಕು ಇಂಟು ATP. ಓಕೆ, ಆ ಎನರ್ಜಿ ಕನ್ವರ್ಟ್ ಆಗ್ಬೇಕು ಬೇಸಿಕಲಿ ಇಂಟು ATP, ವಿಚ್ ಇಸ್ ಅಡೆನೋಸಿನ್ ಟ್ರೈಫಾಸ್ಫೇಟ್. ಓಕೆ, ಸೊ ATP ಬೇಸಿಕಲಿ ಏನ್ ಮಾಡುತ್ತಂದ್ರೆ ಇಟ್ ಇಸ್ ದ ಎನರ್ಜಿ ಕಾಯಿನ್. ನಮ್ ಬಾಡಿಗೆ ಅರ್ಥ ಆಗೋದು ಓನ್ಲಿ ATP ಆರ್ ಅಡೆನೋಸಿನ್ ಟ್ರೈಫಾಸ್ಫೇಟ್. ಓಕೆ, ಸೊ ಯಾವಾಗ ಇದು ನಿಮ್ ಬಾಡಿಯಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಎಲ್ಲ ಏನ್ ತಗೋತೀರಾ ಅದು ಕನ್ವರ್ಟ್ ಆಗುತ್ತೆ ಇಂಟು ATP. ಯಾವಾಗಾದ್ರೂ ಇವಾಗ ನೀವು ಕರೆನ್ಸಿಯಲ್ಲೂ ನೋಡಿದ್ರು ಕೂಡ 100 rupees ನೀವು ತಗೊಂಡ್ ಹೋದ್ರೆ it will not give you 100 dirhams. ಡೆಫಿನೆಟ್ಲಿ ಅದು ಕನ್ವರ್ಷನ್ ಲಾಸ್ ಆಗೇ ಆಗತ್ತಲ್ಲಿ, ರೈಟ್? ಸೊ ನಮ್ ಬಾಡಿಯಲ್ಲೂ ಅಷ್ಟೇ, ನಾನು 100 ಕ್ಯಾಲರೀಸ್, ನನ್ ಅಕಸ್ಮಾತ್ 1000 ಕ್ಯಾಲರೀಸ್ ತಗೊಂಡಿದ್ದೀನಿ, ದಟ್ 1000 ಕ್ಯಾಲರೀಸ್ ವಿಲ್ ನಾಟ್ ಫುಲ್ಲಿ ಗೆಟ್ ಕನ್ವರ್ಟೆಡ್ ಇಂಟು ಎನರ್ಜಿ, ಇಲ್ಲಾಂದ್ರೆ ATP ಗೆ ಅದು ಫುಲ್ಲಿ ಕನ್ವರ್ಟ್ ಆಗಲ್ಲ. ಓಕೆ, ಸೊ ಫುಲ್ಲಿ ಕನ್ವರ್ಟ್ ಆಗಲ್ಲ ಅಂದ್ರೆ ಎನರ್ಜಿ ಲಾಸ್ ಕೆಲವೊಂದ್ಸತಿ ಆಗುತ್ತೆ. ನಾವು ಕಾರ್ಡಿಸೆಪ್ಸ್ ಇಲ್ಲಿ ಏನ್ ಮಾಡುತ್ತೆ, ಬೇಸಿಕಲಿ ಕಾರ್ಡಿಸೆಪ್ಸ್ ಇಲ್ಲಿ ವರ್ಕ್ ಏನಂದ್ರೆ ನಿಮ್ದು ಎನರ್ಜಿ ಕರೆನ್ಸಿ ಇಲ್ಲಾಂದ್ರೆ ATP ನ ಡೈರೆಕ್ಟ್ ಆಗಿ ಹೋಗಿ ನಿಮ್ದು ಬೂಸ್ಟ್ ಮಾಡ್ತಾ ಇದೆ.
ಓಕೆ, ಸೊ ವಾಟ್ ATP is doing ಡೈರೆಕ್ಟ್ಲಿ ನಿಮ್ ಎನರ್ಜಿ ಕರೆನ್ಸಿ ಮೇಲೆ ವರ್ಕ್ ಮಾಡ್ತಿದೆ ಅಂಡ್ ಡೈರೆಕ್ಟ್ ಆಗಿ ಅದನ್ನೇ ಬೂಸ್ಟ್ ಮಾಡ್ತಾ ಇದೆ. ಸೊ ಯು ವಿಲ್ ಗೆಟ್ ಮಚ್ ಹೈಯರ್ ಎನರ್ಜಿ, ಮಚ್ ಹೈಯರ್ ಸ್ಟಾಮಿನಾ. ಓಕೆ, ಸೊ ATP ದು ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗಿದ್ರೆ ಯು ಕ್ಯಾನ್ ಪ್ಲೀಸ್ ರೇಸ್ ಯೋರ್ ಹ್ಯಾಂಡ್. ಓಕೆ, ಸೂಪರ್, ಎಲ್ಲರಿಗೂ ಆಲ್ಮೋಸ್ಟ್ ಅರ್ಥ ಆಗಿದೆ. ಫ್ಯಾಂಟಾಸ್ಟಿಕ್. ಯು ಕ್ಯಾನ್ ಲೋವರ್ ಯೋರ್ ಹ್ಯಾಂಡ್ಸ್, ನೀವು ಹ್ಯಾಂಡ್ಸ್ ನ ಲೋವರ್ ಮಾಡ್ಬೋದು. ಓಕೆ, ಸೊ ಬೇಸಿಕಲಿ ದಿಸ್ ಥರ್ಡ್ USP ಏನಂದ್ರೆ ಕಾರ್ಡಿಸೆಪ್ಸ್ ಡೈರೆಕ್ಟ್ಲಿ ಹೋಗಿ ನಿಮ್ದು ATP ಇಲ್ಲಾಂದ್ರೆ ಎನರ್ಜಿ ಕರೆನ್ಸಿನ ಇನ್ಕ್ರೀಸ್ ಮಾಡ್ತಾ ಇದೆ. ಓಕೆ, ನಾವು ಫೋರ್ತ್ ಇಂಪಾರ್ಟೆಂಟ್ ಥಿಂಗ್, ನಾವು ಫಾರ್ ಅನ್ ಎಕ್ಸಾಂಪಲ್, ಇವಾಗ ನಾನ್ ನನ್ಗೆ ಎಕ್ಸಸೈಸ್ ಬರೀ ಹಾಫ್ ಅನ್ ಅವರ್ ಅಷ್ಟೇ ಮಾಡ್ಲಿಕ್ಕೆ ಆಗ್ತಾ ಇದೆ, ಯಾಕಂದ್ರೆ ನನ್ಗೆ ಸುಸ್ತಾಗ್ತಾ ಇದೆ ಅಬೌಟ್ ಹಾಫ್ ಅನ್ ಅವರ್ ಆದ್ಮೇಲೆ. ಯಾರೊಬ್ರು 45 ಮಿನಿಟ್ಸ್ ಮಾಡ್ಲಿಕ್ಕೆ ಆಗುತ್ತೆ, ಕೆಲವೊಂದ್ ಜನ ಇವನ್ 1 ಅವರ್ ಮಾಡ್ಲಿಕ್ಕೆ ಆಗುತ್ತೆ, ರೈಟ್? ಸೊ ಎಲ್ಲಾರ್ದು ಕೆಪಾಸಿಟಿ, ಆಕ್ಸಿಜನ್ ಕೆಪಾಸಿಟಿ ಎಲ್ಲಾರ್ದು ಬೇರೆ ಬೇರೆ ತರ ಇರುತ್ತೆ. ಓಕೆ, ನನ್ಗೆ 30 ಮಿನಿಟ್ಸ್ ಅಲ್ಲೇ ಬ್ರೆತ್ಲೆಸ್ನೆಸ್ ಬರುತ್ತೆ, ಟಯರ್ಡ್ನೆಸ್ ಆಗುತ್ತೆ. ಓಕೆ, ಬಟ್ ಕೆಲವೊಂದ್ ಜನ ಇವನ್ 1 ಅವರ್ ಮಾಡಿದ್ರು ಕೂಡ ಅವರಲ್ಲಿ ಟಯರ್ಡ್ನೆಸ್ ಅಲ್ಲಿ ಬರಲ್ಲ, ಬ್ರೆತ್ಲೆಸ್ನೆಸ್ ಅಷ್ಟು ಬರಲ್ಲ. ಓಕೆ, ಸೊ ದ್ಯಾಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಜನ್ ಕೆಪಾಸಿಟಿ, ಇಲ್ಲ ಅಂತಂದ್ರೆ VO2 ಮ್ಯಾಕ್ಸ್. ಓಕೆ, ಸೊ ಬೇಸಿಕಲಿ ಏನಂದ್ರೆ, ಇವಾಗ ಒಂದ್ ಸಿಂಪಲ್ ಎಕ್ಸಾಂಪಲ್, ಸಪೋಸ್ ಐ ಆಮ್ ವೇಯಿಂಗ್ 80 kilos. ಓಕೆ, ನಾನ್ ಬರೀ ಹಾಫ್ ಅನ್ ಅವರ್ ಅಷ್ಟೇ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಾ ಇದೆ, ಬಟ್ ಸಮನ್ ಎಲ್ಸ್ ಇಸ್ ಆಲ್ಸೋ ವೇಯಿಂಗ್ 80 kilos, ಬಟ್ ಅವರು ಆಲ್ಮೋಸ್ಟ್ 45 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಸೊ ಅಲ್ಲಿ ಏನಾಗುತ್ತೆ, ಆಬ್ವಿಯಸ್ಲಿ ಅವ್ರದ್ದು ವೇಟ್ ಲಾಸ್ ಬೆಟರ್ ಆಗುತ್ತೆ, ಯಾರ್ 45 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಾ ಇದೆ, ಯಾಕಂದ್ರೆ ನನ್ ಆಕ್ಟಿವಿಟಿ ಇನ್ನ ಜಾಸ್ತಿ ಇದೆ, ಸೊ ನಂದು ಕ್ಯಾಲರಿ ಬರ್ನ್ ಅಷ್ಟು ಜಾಸ್ತಿ ಇರುತ್ತೆ, ರೈಟ್? ಬಟ್ ಕಾರ್ಡಿಸೆಪ್ಸ್, ನಾನ್ ಅಕಸ್ಮಾತ್ ಕಾರ್ಡಿಸೆಪ್ಸ್ ತಗೊಂಡ್ರೆ ನಂದು ಎಕ್ಸಸೈಸ್ ಕೆಪಾಸಿಟಿ ಇಲ್ಲಾಂದ್ರೆ ಆಕ್ಸಿಜನ್ ಕೆಪಾಸಿಟಿ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ. ಸೊ ನಾನ್ ಹಾಫ್ ಅನ್ ಅವರ್ ಬದಲು ನಾವು ಐ ಆಮ್ ಏಬಲ್ ಟು ಎಕ್ಸಸೈಸ್ ಆಲ್ಮೋಸ್ಟ್ ಫಾರ್ 1 ಅವರ್. ಸೊ ಆಬ್ವಿಯಸ್ಲಿ ನನ್ಗೆ ಇಂಡೈರೆಕ್ಟ್ಲಿ ಇದು ವೇಟ್ ಲಾಸ್ಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಓಕೆ, ಯಾಕಂದ್ರೆ ನಂದು ಎನರ್ಜಿನ ಬೂಸ್ಟ್ ಮಾಡ್ತಾ ಇದೆ, ನಂದು ಓವರ್ ಆಲ್ ಸ್ಟಾಮಿನಾ ಬೂಸ್ಟ್ ಮಾಡ್ತಾ ಇದೆ, ಎಂಡ್ಯೂರೆನ್ಸ್ ಬೂಸ್ಟ್ ಮಾಡ್ತಾ ಇದೆ, ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಂದು ಆಕ್ಸಿಜನ್ ಕೆಪಾಸಿಟಿನ ಇಂಪ್ರೂವ್ ಮಾಡ್ತಾ ಇದೆ, ಅಂಡ್ ಆಫ್ ಕೋರ್ಸ್ ATP ನ ಎನ್ಹಾನ್ಸ್ ಮಾಡ್ತಿದೆ. ಸೊ ಡೈರೆಕ್ಟ್ ಆಗಿ ನಿಮ್ದು ಎನರ್ಜಿ ಬೂಸ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅದರ್ ದನ್ ದ್ಯಾಟ್ ಏನ್ ಮಾಡುತ್ತೆ, ಇದು ಫೋಕಸ್, ಕಾನ್ಸಂಟ್ರೇಷನ್ ನ ಇಂಪ್ರೂವ್ ಮಾಡುತ್ತೆ, ಇಮ್ಯುನಿಟಿನೂ ಬೂಸ್ಟ್ ಮಾಡುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಎನರ್ಜಿ ಬೂಸ್ಟಿಂಗ್, ಸ್ಟಾಮಿನಾ, ಎಂಡ್ಯೂರೆನ್ಸ್, ನಿಮ್ದು ಎಕ್ಸಸೈಸ್ ಪರ್ಫಾರ್ಮೆನ್ಸ್, ಇಂಡೈರೆಕ್ಟ್ಲಿ ಇದು ವೆಯ್ಟ್ ಲಾಸ್ಗೂ ಕೂಡ ಸಪೋರ್ಟ್ ಆಗುತ್ತೆ. ಓಕೆ, ಸೊ 4 USPs ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ಕಾರ್ಡಿಸೆಪ್ಸ್. ಫಸ್ಟ್ ಬಂದು ಇಟ್ ಈಸ್ ಲ್ಯಾಬ್ ಗ್ರೋನ್, ಇಟ್ ಈಸ್ ಅ ವೆಜಿಟೇರಿಯನ್ ಪ್ರಾಡಕ್ಟ್. ಸೆಕೆಂಡ್ ಬಂದು that it is present in liquid form. ಓಕೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಆಗಿದೆ ಇದು. ಸೊ ಇದ್ರದ್ದು ಬಯೋ ಅವೈಲಬಿಲಿಟಿ ಏನಿರುತ್ತೆ, ಅಬ್ಸಾರ್ಪ್ಷನ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ, ಅದು ತುಂಬಾ ಇಂಪ್ರೂವ್ ಆಗುತ್ತೆ. ಥರ್ಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇದು ಹೋಗಿ ಎನರ್ಜಿ ಕರೆನ್ಸಿ, ಇಲ್ಲಾಂದ್ರೆ ನಿಮ್ ಬಾಡಿಗೆ ಯಾವ ಟೈಪ್ದು ಎನರ್ಜಿ ಅರ್ಥ ಆಗುತ್ತೋ ಅದೇ ಎನರ್ಜಿನ ಇದು ಬೂಸ್ಟ್ ಮಾಡ್ತಾ ಇದೆ, ಎನರ್ಜಿ ಕರೆನ್ಸಿನ ಬೂಸ್ಟ್ ಮಾಡ್ತಾ ಇದೆ ಇದು, ವಿಚ್ ಇಸ್ ATP. ಫೋರ್ತ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಎಕ್ಸಸೈಸ್ ಪರ್ಫಾರ್ಮೆನ್ಸ್ ಇಲ್ಲಾಂದ್ರೆ VO2 ಮ್ಯಾಕ್ಸ್, ಆಕ್ಸಿಜನ್ ಕೆಪಾಸಿಟಿನ ಬೂಸ್ಟ್ ಮಾಡ್ತಾ ಇದೆ. ಓಕೆ, ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಓವರ್ ಆಲ್ ನಿಮ್ಗೆ ಸ್ಟಾಮಿನಾ ಇಂಪ್ರೂವ್ ಆಗುತ್ತೆ, ನಿಮ್ದು ಎಕ್ಸಸೈಸ್ ಕೆಪಾಸಿಟಿ ಬೆಟರ್ ಆಗುತ್ತೆ, ಅದರಿಂದ ನಿಮ್ಗೆ ವೇಟ್ ಲಾಸ್ ಬೆಟರ್ ಆಗುತ್ತೆ, ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಯಾರು ತುಂಬಾ ಜಾಸ್ತಿ ಸುಸ್ತು ಅನ್ಸುತ್ತೆ ಅವ್ರಿಗೆ ಎನರ್ಜಿ ಬೂಸ್ಟಿಂಗ್ ಅಲ್ಲಿ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್. ಓಕೆ, ಇದು ಹೇಗ್ ತಗೋಬೇಕು ಅಂದ್ರೆ ವೆರಿ ವೆರಿ ಸಿಂಪಲ್. ಇದು ಬೇಸಿಕ್ಲಿ ನೀವು ನಾನು ಹೇಳಿದ ಪ್ರಕಾರ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಲಿಕ್ವಿಡ್ ಫಾರ್ಮ್. ಸೊ ಈ ತರ ಬಾಟಲ್ ಅಲ್ಲಿ ಪ್ರೆಸೆಂಟ್ ಇದೆ. ಇದು ಮೇಲೆ ನೀವು ನೋಡ್ತಿದ್ದೀರೋ ದಟ್ ಇಸ್ ಅ ಡ್ರಾಪರ್. ಸೊ ಆ ಡ್ರಾಪರ್ ಅಲ್ಲಿ ನೀವು ಲಿಕ್ವಿಡ್ ನ ತಗೋಬೇಕು, ಅಂಡ್ ನಾಲ್ಗೆ ಕೆಳಗಡೆ 7 to 8 ಡ್ರಾಪ್ಸ್ ಅಂಡರ್ ದ ಟಂಗ್, 7 to 8 ಡ್ರಾಪ್ಸ್ ನೀವು ಅಲ್ಲಿ ತಗೋಬೇಕು, ಅಂಡ್ ಅದಾದ್ಮೇಲೆ 1 sip ನೀರ್ನ ಕುಡಿಬೇಕು. ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ಕನ್ಸ್ಯೂಮಿಂಗ್, ಯಾಕಂದ್ರೆ ಅಬ್ಸಾರ್ಪ್ಷನ್ ಬೆಟರ್ ಆಗುತ್ತೆ. ಇನ್ನೊಂದು ನಿಮ್ಗೆ ಆತರ ಆಗ್ತಾ ಇಲ್ಲ ಅಂತಂದ್ರೆ
ನೀವ್ ಇದನ್ನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಇಲ್ಲಾಂದ್ರೆ ಟೀ ಕಾಫಿಯಲ್ಲೂ ಮಿಕ್ಸ್ ಮಾಡ್ಬಿಟ್ಟು ಇದು ಆರಾಮಾಗಿ ತಗೋಬಹುದು, ತೊಂದ್ರೆ ಇಲ್ಲ. ಬಟ್ ಇದ್ರದ್ದು ಅಬ್ಸಾರ್ಪ್ಷನ್ ಇಸ್ ಬೆಟರ್. ನೀವ್ ಯಾವಾಗ ಡೈರೆಕ್ಟ್ ತಗೋತಿರೋ ಅದ್ರದ್ದು ಅಬ್ಸಾರ್ಪ್ಷನ್ ಇನ್ನ ಅದ್ನಲ್ಲಿ ಬೆಟರ್ ಆಗಿರುತ್ತೆ. ಓಕೆ, ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ, ದಿಸ್ ಇಸ್ ಓನ್ಲಿ ಅಂಡ್ ಓನ್ಲಿ ಫಾರ್ ಅಡಲ್ಟ್ಸ್. ಓಕೆ, ಇದನ್ನ ಮಕ್ಳಿಗ್ ಕೊಡ್ಬೇಡಿ. ಪ್ಲಸ್ ವೆರಿ ಇಂಪಾರ್ಟೆಂಟ್ಲಿ, ಪ್ರೆಗ್ನೆಂಟ್ ವಿಮೆನ್, ಫೀಡಿಂಗ್ ಮದರ್ಸ್ ಅವ್ರಿಗೆಲ್ಲರಿಗೆ ಇದನ್ನ ಸಜೆಸ್ಟ್ ಮಾಡಬಾರ್ದು ನಾವು. ಓಕೆ, ಅಂಡ್ ಆಫ್ ಕೋರ್ಸ್ ವೆರಿ ಇಂಪಾರ್ಟೆಂಟ್ಲಿ, ಯಾವುದೇ ತರ ಕ್ರಿಟಿಕಲ್ ಕೇಸ್, ಲೈಕ್ ಫಾರ್ ಅನ್ ಎಕ್ಸಾಂಪಲ್, ಕೆಲವೊಂದ್ ಜನ ನಂಗೆ ಲಾಸ್ಟ್ ಟೈಮ್ ಕೇಳಿದ್ರು, ಕಿಡ್ನಿ ಇಶ್ಯೂಸ್ ಇದ್ರೆ, ಅವ್ರಿಗೆ ಕ್ರಿಯಾಟಿನ್ ತುಂಬಾ ಹೈ ಇದ್ರೆ, ಕ್ಯಾನ್ಸರ್ ಅವ್ರಿಗೆಲ್ಲರಿಗೆ ದಯವಿಟ್ಟು ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಬೇಡಿ. ಯಾಕಂದ್ರೆ ದಿಸ್ ಇಸ್ ಓನ್ಲಿ ಫಾರ್ ಹೆಲ್ದಿ ಇಂಡಿವಿಜುವಲ್ಸ್ ಅಬೌವ್ ದ ಏಜ್ ಆಫ್ 18 years. ಅವ್ರಿಗೆ ಮಾತ್ರ ನೀವು ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಬಹುದು, ಅವ್ರಿಗೆ ಮಾತ್ರ ನೀವು ಕೊಡಬಹುದು. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಓನ್ಲಿ ಫಾರ್ 18 years ಅಂಡ್ ಅಬೌವ್ ಅಂಡ್ ಹೆಲ್ದಿ ಇಂಡಿವಿಜುವಲ್ಸ್ಗೆ ನೀವು ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ಬೇಕು. ಓಕೆ, ಸೊ ಐ ಹೋಪ್ ಈ ಪ್ರಾಡಕ್ಟ್ ಬಗ್ಗೆ ಅರ್ಥ ಆಗಿದೆ. ಅರ್ಥ ಆಗಿದ್ದಿದ್ರೆ ನೀವು ಯು ಕ್ಯಾನ್ ರೇಸ್ ಯೋರ್ ಹ್ಯಾಂಡ್ ಪ್ಲೀಸ್. ಇಲ್ಲ ಅಂದ್ರೆ ಡೌಟ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಓಕೆ, ಸೂಪರ್, ಕೆಲವೊಂದ್ರಿಗೆ ಎಲ್ಲರಿಗೂ ಅರ್ಥ ಆಗಿದೆ. ಫ್ಯಾಂಟಾಸ್ಟಿಕ್. ಓಕೆ, ಅಕಸ್ಮಾತ್ ಏನಾದ್ರು ಕ್ವೆಶನ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಓಕೆ, ನಾವು ಎಲ್ಲರೂ ಯು ಕ್ಯಾನ್ ಲೋವರ್ ಯೋರ್ ಹ್ಯಾಂಡ್. ನಾವು ನೆಕ್ಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇವತ್ತು DPಗೆ ಓಪನ್ ಆಗ್ತಾ ಇರೋದು ಇಸ್ ಅವರ್ A2 ಘೀ. ಓಕೆ, ನಾವು ಆಕ್ಚುಲಿ ಇದು ಏನಿದೆ, ಯಾತಕ್ಕೆ ನಾವು ಇಷ್ಟೊಂದೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂದ್ರೆ, ಫಸ್ಟ್ ಥಿಂಗ್, ಇದು ಕೌದು ಬ್ರೀಡ್, ಇಲ್ಲಾಂದ್ರೆ ಹಸುದು ಬ್ರೀಡ್ ಇಸ್ ಗಿರ್ ಕೌಸ್, ಇಲ್ಲಾಂದ್ರೆ ದೇಸಿ ಕೌಸ್. ಬೇಸಿಕಲಿ ಅದರಿಂದ ಎಕ್ಸ್ಟ್ರಾಕ್ಟ್ ಆಗಿರೋದು ಬೇಸಿಕಲಿ ಮಿಲ್ಕ್, ಇಲ್ಲಾಂದ್ರೆ ಮಿಲ್ಕ್ ಇಂದ ಮಾಡಿರೋದು ಘೀ. ಓಕೆ, ಸೊ ಗಿರ್ ಕೌಸ್ ಇಲ್ಲಾಂದ್ರೆ ದೇಸಿ ಬ್ರೀಡ್ ಆಫ್ ಕೌಸ್ ಇಂದ ಎಕ್ಸ್ಟ್ರಾಕ್ಟ್ ಆಗಿರೋದು A2 ಘೀ. ಓಕೆ, ಸಿ ಬೇಸಿಕಲಿ A2 ಏನಂದ್ರೆ, ನಮ್ದ್ ಮಿಲ್ಕ್ ಅಲ್ಲಿ ಪ್ರೋಟೀನ್ಸ್ ಇರುತ್ತೆ, ಕೇಸಿನ್ ಮತ್ತೆ ವೇ ಪ್ರೋಟೀನ್. ನಾವು ಕೇಸಿನ್ ಅಲ್ಲಿನೂ 2 ತರ ಇರುತ್ತೆ, ಒಂದ್ ಬಂದು ಆಲ್ಫಾ ಕೇಸಿನ್, ಇನ್ನೊಂದು ಬೀಟಾ ಕೇಸಿನ್. ಓಕೆ, ನಾವು ಜನರಲ್ ಆಗಿ ನೀವು ಏನ್ ಘೀ ಯೂಸ್ ಮಾಡ್ತಿರೋ ಅದ್ನಲ್ಲಿ ಆಲ್ಫಾ ಕೇಸಿನ್ ಇರುತ್ತೆ, ಇಲ್ಲಾಂದ್ರೆ A1 ಕೇಸಿನ್ ಇರುತ್ತೆ. ಓಕೆ, ನಾವು A2 ಕೇಸಿನ್ ಏನಕ್ಕೆ ಇಂಪಾರ್ಟೆಂಟ್, A2 ಪ್ರೋಟೀನ್ ಯಾತಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ನಾವು ಕೆಲವೊಂದ್ಸತಿ ಕೇಳಿರ್ತೀವಿ ದಟ್ ಸುಮಾರು ಜನಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಇರುತ್ತೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದ್ರೆ ಏನು, ಬೇಸಿಕಲಿ ಅವ್ರಿಗೆ ಇದು ಸೂಟ್ ಆಗಲ್ಲ, ಹಾಲೆಲ್ಲ ಸೂಟ್ ಆಗಲ್ಲ ಅವ್ರಿಗೆ, ತುಂಬಾ ಜಾಸ್ತಿ ವಾಮಿಟಿಂಗ್ ಎಲ್ಲ ಬರುತ್ತೆ, ಲೂಸ್ ಮೋಷನ್ಸ್ ಆಗುತ್ತೆ, ಹಾಲ್ ನೋಡಿದ್ರೆ ಅವ್ರಿಗೆ ಅದು ಸ್ಮೆಲ್ ತಗೊಳ್ಳಿಕ್ ಆಗಲ್ಲ. ಕೆಲವೊಂದ್ ಜನಕ್ಕೆ ಆತರ ಇಶ್ಯೂಸ್ ಇರುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಓಕೆ, ನಮ್ ಮಿಲ್ಕ್ ಅಲ್ಲಿ ಲ್ಯಾಕ್ಟೋಸ್ ಇರುತ್ತೆ, ಆ ಲ್ಯಾಕ್ಟೋಸ್ ನಮ್ ಬಾಡಿ ಅಷ್ಟು ತಗೊಳ್ಳಿಕ್ ಆಗ್ತಾ ಇಲ್ಲ, ಟಾಲರೇಟ್ ಮಾಡ್ಲಿಕ್ ಆಗ್ತಾ ಇಲ್ಲ, ಅದಕ್ಕಾಗಿ ದಟ್ ಇಸ್ ಕಾಲ್ಡ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಓಕೆ, ಸೊ ಮಿಲ್ಕ್ ಇಂದಾನೆ ಆಬ್ವಿಯಸ್ಲಿ ನಮ್ಗೆ ಘೀ ಸಿಗೋದು, ರೈಟ್? ಇಟ್ ಇಸ್ ಅ ಮಿಲ್ಕ್ ಪ್ರಾಡಕ್ಟ್. ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ, ಇದು A1 ಪ್ರೋಟೀನ್ ಏನಿದೆ ಅದು ನಮ್ ಬಾಡಿಗೆ ಕೆಲವೊಂದ್ A1 ಘೀ ಏನಿರುತ್ತೆ ಅದು ನಮ್ ಬಾಡಿಗೆ ಸೂಟ್ ಆಗಲ್ಲ. But there are researches that A2 ghee or A2 milk, which is the beta casein, is much easy nim digestion alli. It is much more easy. So it is gluten free, it is lactose free. ಯಾರ್ಯಾರಿಗೆ ಲ್ಯಾಕ್ಟೋಸ್ ಇಲ್ಲಾಂದ್ರೆ ಮಿಲ್ಕ್ ಸೆಟ್ ಆಗ್ತಿಲ್ಲ ಅವ್ರಿಗೆ ಇದು A2 ಮಿಲ್ಕ್ ಇಲ್ಲಾಂದ್ರೆ A2 ಘೀ, A2 ಪ್ರೋಟೀನ್ ಬೇಸಿಕಲಿ ತುಂಬಾ ಒಳ್ಳೇದಾಗಿ ಡೈಜೆಷನ್ ಗೆ ಇಂಪ್ರೂವ್ ಆಗುತ್ತೆ. And of course, very importantly, it is rich in nutrients, our nutrients, which are vitamin A, vitamin D, vitamin E, ಮತ್ತೆ vitamin K. So most importantly, very important factors. One, regular cow ghee ಏನಿರುತ್ತೆ ಅದು ಬೇಸಿಕಲಿ ಎಲ್ಲಾ ಟೈಪ್ ಆಫ್ ಹಸುದು ಬ್ರೀಡ್ಸ್ ಇಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರುತ್ತೆ. ಬಟ್ A2 ಕಾವ್ ಘೀ ಅದ್ರ ಹೆಸರು ಪ್ರಕಾರನೇ ಇಟ್ ಇಸ್ A2 ಗಿರ್ ಕಾವ್ ಘೀ. ಗಿರ್ ಕೌಸ್ ಇಲ್ಲಾಂದ್ರೆ ದೇಸಿ ಕೌಸ್ ಏನಿರುತ್ತೆ ಎಸ್ಪೆಷಲಿ ಫ್ರಮ್ ದ ಸ್ಟೇಟ್ ಆಫ್ ಗುಜರಾತ್, ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಇಸ್ ದ A2 ಘೀ.
Now what is A2? A2 is a simple protein. Okay, ಅದು protein ಇರುತ್ತೆ, casein ಇರುತ್ತೆ basically, which is much easy. ನಿಮ್ digestion ಅಲ್ಲಿ ತುಂಬಾ ಒಳ್ಳೇದಾಗಿರುತ್ತೆ, ನಿಮ್ digestion ಗೆ improve ಮಾಡುತ್ತೆ. And of course, as we know, it is natural source of ಎಲ್ಲ vitamins A, D, E and K. ಸಿಂಗಲ್ ಒರಿಜಿನ್ ಇಂದ ಬರ್ತಾ ಇದೆ, ವಿಚ್ ಇಸ್ ಗಿರ್ ಕೌಸ್. ಓಕೆ, ಮತ್ತೆ ಇದು ಲ್ಯಾಬ್ ಟೆಸ್ಟ್ ಆಗಿದೆ. ಇಟ್ ಇಸ್ ಗ್ಲೂಟನ್ ಫ್ರೀ, ಇಟ್ ಇಸ್ ಲ್ಯಾಕ್ಟೋಸ್ ಫ್ರೀ, ಅಂಡ್ ಇದು ಸ್ಮಾಲ್ ಬ್ಯಾಚಸ್ ಅಲ್ಲಿ ಪ್ರೊಡ್ಯೂಸ್ ಆಗಿದೆ. ಅದಕ್ಕೆ 100% ಕ್ವಾಲಿಟಿ ಅಶ್ಯೂರೆನ್ಸ್ ಇದೆ ಇದ್ನಲ್ಲಿ. ಅಂಡ್ ಆಫ್ ಕೋರ್ಸ್ ವಿ ನೋ ಪ್ರಿಸರ್ವೇಟಿವ್ ಫ್ರೀ. ಸೊ A2 ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಯು ಕ್ಯಾನ್ ಜಸ್ಟ್ ರೇಸ್ ಯೋರ್ ಹ್ಯಾಂಡ್. ನಾನ್ ಯಾರ್ಯಾರು ಅಟೆಂಟಿವ್ ಇದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಎಷ್ಟ್ ಜನ ರೇಸ್ ಮಾಡ್ತಿರೋ ಅವ್ರಿಗೆಲ್ಲರೂ ಅಟೆಂಟಿವ್ ಇದ್ದಾರೆ. ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಇದು ಹೇಳಿದ್ಮೇಲೆ ಎಲ್ಲರೂ ಇನ್ನೂ ಅಟೆಂಟಿವ್ ಆಗ್ಬಿಟ್ಟಿದ್ದಾರೆ. ವೆರಿ ನೈಸ್. ಓಕೆ, ಎಲ್ಲರೂ ಲೋವರ್ ಮಾಡ್ಬೋದು ಹ್ಯಾಂಡ್ಸ್. ಓಕೆ, ಸೊ ಬೇಸಿಕಲಿ ದಿಸ್ ಇಸ್ ವಾಟ್ ಇಸ್ A2 ghee. ಸೊ ಅಗೇನ್ ರಿಪೀಟ್ ಮಾಡ್ತೀನಿ, A2 is a protein which is easy on digestion. Okay, and it is natural source of vitamin A, D, E and K. ಮತ್ತೆ ಇದು ಎಕ್ಸ್ಟ್ರಾಕ್ಟ್ ಆಗಿರೋದು ಫ್ರಮ್ ಗಿರ್ ಕೌಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸ್ಟೇಟ್ ಆಫ್ ಗುಜರಾತ್. ಓಕೆ, ಅಂಡ್ ಓವರ್ ಆಲ್ ಆಗಿ ಘೀದು ಏನ್ ಬೆನಿಫಿಟ್ಸ್ ಇರುತ್ತೆ, ಅದೆಲ್ಲ ಬೆನಿಫಿಟ್ಸ್ ಇದನ್ನಲ್ಲಿದೆ. ಎನರ್ಜಿಗೆ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿ ಹೆಲ್ಪ್ ಆಗುತ್ತೆ, ಬೋನ್ ಹೆಲ್ತ್ಗೂ ತುಂಬಾ ಒಳ್ಳೇದು. ಅಂಡ್ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ಲ್ಯಾಬ್ ಟೆಸ್ಟೆಡ್ ಅಂಡ್ ಇಟ್ ಇಸ್ ಗ್ಲೂಟನ್ ಫ್ರೀ ಅಂಡ್ ಲ್ಯಾಕ್ಟೋಸ್ ಫ್ರೀ. ಓಕೆ, ಇದ್ರದ್ದು DP ಬಂದು ಇಸ್ 1499, BV is 299. ಓಕೆ, ಆಲ್ಮೋಸ್ಟ್ 20% ಅಷ್ಟು BV ಇದೆ ಇದ್ರದ್ದು. ಸೊ ನೀವು ಯಾವ್ದಾದ್ರು ಮೋಸ್ಟ್ಲಿ ಯಾರ್ದು ಕ್ವೆಶನ್ ಇತ್ತು. ಸೊ ದ DP is 1499. ಓಕೆ, ನಾವು ಅಗೇನ್ ಐ ವಿಲ್ ರಿಪೀಟ್ 2 ಪ್ರಾಡಕ್ಟ್ಸ್. ಫಸ್ಟ್ ಬಂದು ಕಾರ್ಡಿಸೆಪ್ಸ್, 4 USPs. ಫಸ್ಟ್ USP, it is liquid. Second USP, it is lab grown. ಥರ್ಡ್ ಬಂದು ಇಟ್ ಇನ್ಕ್ರೀಸಸ್ ನಿಮ್ದು ಎನರ್ಜಿ ಕರೆನ್ಸಿನ ಬೂಸ್ಟ್ ಮಾಡ್ತಾ ಇದೆ, ವಿಚ್ ಇಸ್ ATP. ಫೋರ್ತ್, ವೆರಿ ಇಂಪಾರ್ಟೆಂಟ್, that it helps in increasing ನಿಮ್ದು ಆಕ್ಸಿಜನ್ ಕೆಪಾಸಿಟಿ, ಇಲ್ಲಾಂದ್ರೆ ಎಕ್ಸರ್ಸೈಸ್ ಕೆಪಾಸಿಟಿನ ಇಂಪ್ರೂವ್ ಮಾಡ್ತಾ ಇದೆ. ಓಕೆ, ಅಂಡ್ ಇಟ್ ಇಸ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಫಾರ್ಮ್. ನೀವು ನಾಲ್ಗೆ ಕೆಳಗಡೆ ಇದನ್ನ ತಗೋಬೇಕು ದಿನದಲ್ಲಿ 2 ಸತಿ. ಓಕೆ, ಸೆಕೆಂಡ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇಸ್ A2 ghee. A2 ghee ನಾನು ಹೇಳಿದ ಪ್ರಕಾರ ಇಟ್ ಇಸ್ ಫ್ರಮ್ ದ ಗಿರ್ ಕೌಸ್ ಅಂಡ್ ಇಟ್ ಇಸ್ A2 ಪ್ರೋಟೀನ್. ಓಕೆ, ಆ A2 ಪ್ರೋಟೀನ್ ನಮ್ ಡೈಜೆಷನ್ ಗೆ ತುಂಬಾ ಈಸಿ ಆಗಿರುತ್ತೆ. ಅಂಡ್ ಇಟ್ ಇಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ A, D, E and K, ಲ್ಯಾಬ್ ಟೆಸ್ಟೆಡ್, ಗ್ಲೂಟನ್ ಫ್ರೀ ಅಂಡ್ ಲ್ಯಾಕ್ಟೋಸ್ ಫ್ರೀ. ಇಷ್ಟು ನೀವು ಈ ಪ್ರಾಡಕ್ಟ್ USP ನಿಮ್ಗೆ ಗೊತ್ತಾದ್ರೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನೀವು ಹೊರಗಡೆ ನೀವು ಯಾರಾದ್ರೂ ಕ್ಲೈಂಟ್ಸ್ಗೂ ಕೊಡ್ಬೇಕಂದ್ರೂ ಕೂಡ ನೀವು ಆರಾಮಾಗಿ ಕೊಡ್ಬೋದು. ಓಕೆ, so moving to our third product, which is diet and diabetic rice. Okay, very good product, fantastic. ಅದ್ರದ್ದು ಏನಿದೆ, ಬೇಸಿಕಲಿ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್ ಇದನ್ನ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ, ಮತ್ತೆ ನೀವು ಎಲ್ಲಾ ಕಡೆ ನೀವು ನೋಡಿರ್ತೀರಾ ಇದು ಅವರು ಹಾಕಿದ್ದಾರೆ ದಟ್ ಇಟ್ ಇಸ್ ಲೋ GI. ಫಸ್ಟ್ ಆಫ್ ಆಲ್ GI ಇಲ್ಲಾಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಡೋಣ. ಓಕೆ, ವಾಟ್ ಇಸ್ ಗ್ಲೈಸೆಮಿಕ್ ಇಂಡೆಕ್ಸ್? ನಾವು ಬೇಸಿಕಲಿ ನಾವು ಯಾವುದೇ ತರದ್ದು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಗೋತೀವಿ, ಫಾರ್ ಅನ್ ಎಕ್ಸಾಂಪಲ್ ಬ್ರೆಡ್, ಅದು ಹೋಗಿ ನಿಮ್ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ನ ಎಷ್ಟು ಪೀಕ್ ಅಲ್ಲಿ ತಗೋ ಬರ್ತಾ ಇದೆ, ಎಷ್ಟು ರೈಸ್ ಮಾಡ್ತಾ ಇದೆ, ದ್ಯಾಟ್ ಈಸ್ ಗ್ಲೈಸೆಮಿಕ್ ಇಂಡೆಕ್ಸ್. ನಾವು ಫಾರ್ ಅನ್ ಎಕ್ಸಾಂಪಲ್ ನಾನು ಹೇಳಿದ ಪ್ರಕಾರ ನೀವು ಬ್ರೆಡ್ ತಗೊಂಡ್ರೆ ಅಟ್ಲೀಸ್ಟ್ 1 hour ಆದ್ಮೇಲೆ ನಿಮ್ದು ಬ್ಲಡ್ ಶುಗರ್ ನ ಚೆಕ್ ಮಾಡಿದ್ರೆ ಇಟ್ ವಿಲ್ ಗಿವ್ ಅ ವೆರಿ ಹೈ ರೈಸ್ ಇನ್ ಬ್ಲಡ್ ಶುಗರ್. ಓಕೆ, ಅದರ್ ಫಾರ್ ಅನ್ ಎಕ್ಸಾಂಪಲ್ ಇವಾಗ ವೆಜಿಟೇಬಲ್ಸ್, ನೀವು ವೆಜಿಟೇಬಲ್ಸ್ ತಗೊಂಡಿದ್ರೆ ಅದಾದ್ 1 hour ಆದ್ಮೇಲೆ ನೀವು ತಿರ್ಗಾ ನಿಮ್ ಬ್ಲಡ್ ಶುಗರ್ ನ ಚೆಕ್ ಮಾಡಿದ್ರೆ ನಿಮ್ದು ಬ್ಲಡ್ ಶುಗರ್ ಇಸ್ ನಾಟ್ ವೆರಿ ಹೈ. ಅದರದ್ದು ಗ್ಲೂಕೋಸ್ ಅಲ್ಲಿ ಆಬ್ವಿಯಸ್ಲಿ ನಿಮ್ ಬ್ಲಡ್ ಅಲ್ಲಿ ಇರುತ್ತೆ, ಬಟ್ ಅಷ್ಟು ಪೀಕ್ ಅಲ್ಲಿ ರೈಸ್ ಬರಲ್ಲ. ಇಲ್ಲಿ ನೀವು ನೋಡ್ತಿದ್ದೀರಾ, ನಾ ಫಾರ್ ಅನ್ ಎಕ್ಸಾಂಪಲ್ ದಿಸ್ ಇಸ್ ಹೈ GI ವಿಚ್ ಇಸ್ ಯೋರ್ ಬ್ರೆಡ್. ಇಲ್ಲಿ ನೀವು ನೋಡ್ತಾ ಇದ್ದಿದ್ರೆ ಈ ಬ್ಲಾಕ್ ಲೈನ್ ನ ಇಷ್ಟು ಹೈ ಪೀಕ್ ಕೊಡ್ತಿದೆ, ಫಾರ್ ಅನ್ ಎಕ್ಸಾಂಪಲ್ ಬ್ರೆಡ್. ಓಕೆ, ನಾವು ಇಲ್ಲಿ ನಾನು ಸಪೋಸ್ ತಗೊಂಡಿದ್ದೀನಿ ಲೆಟ್ಸ್ ಸೇ ವೆಜಿಟೇಬಲ್ಸ್. ನಾನು ಇಲ್ಲಿ ವೆಜಿಟೇಬಲ್ಸ್ ತಗೊಂಡಿದ್ರೆ ನಂದು ಅಷ್ಟು ಶುಗರ್ ಲೆವೆಲ್ ಅಷ್ಟು ಹೈ ಆಗ್ತಾ ಇಲ್ಲ.
ಓಕೆ. ಸೊ ಹೈ GI ಫುಡ್ಸ್ ಇಲ್ಲಾಂದ್ರೆ ಹೈ ಗ್ಲೈಸಿಮಿಕ್ ಫುಡ್ಸ್ ಏನಂದ್ರೆ ನಿಮ್ದು ಬಾಡಿಯಲ್ಲಿ ಹೋಗ್ಬಿಟ್ಟು ಈ ಶುಗರ್ ನ ಪೀಕ್ ತುಂಬಾ ಜಾಸ್ತಿ ಮಾಡುತ್ತೆ, ಹೈ ಆಗಿ ಅದನ್ನ ಬ್ಲಡ್ ಶುಗರ್ ಲೆವೆಲ್ ನ ರೇಸ್ ಮಾಡುತ್ತೆ. ದಟ್ ಈಸ್ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಸ್. ಓಕೆ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಅದು ನಿಮ್ ಬ್ಲಡ್ ಶುಗರ್ ಲೆವೆಲ್ಸ್ ನ ಅಷ್ಟು ರೇಸ್ ಮಾಡಲ್ಲ, ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ. ಓಕೆ. ಎಲ್ಲರಿಗೂ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ಯಾ? ಇಫ್ ಎಸ್ ದೆನ್ ನೀವು ಥಮ್ಸ್ ಅಪ್ ಕೊಡ್ಬೋದು, ಹ್ಯಾಂಡ್ ರೇಸ್ ಮಾಡ್ಬೋದು. ಓಕೆ. ಬರೀ 30-40 ಪೀಪಲ್ ಅಷ್ಟೇ ಅಟೆಂಟಿವ್ ಇದಾರ 400 ನಲ್ಲಿ. ಅರ್ಥ ಆಗಿದ್ಯಾ ಎಲ್ಲಾರ್ಗೆ? ಸೂಪರ್. ಓಕೆ, ಫ್ಯಾಂಟಾಸ್ಟಿಕ್. ಓಕೆ. ಸೊ ಬೇಸಿಕಲಿ ಇನ್ನೊಂದ್ಸತಿ ನಾನು ಓಕೆ ನೀವು ಹ್ಯಾಂಡ್ ಲೋವರ್ ಮಾಡ್ಬೋದು. ಓಕೆ. ಸೊ ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ವಾಟ್ ಈಸ್ ಗ್ಲೈಸಿಮಿಕ್ ಇಂಡೆಕ್ಸ್? ಬೇಸಿಕಲಿ ನಿಮ್ದು ಯಾವ್ದೇ ಊಟ, ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ನೀವು ಯಾವ್ದೇ ತಗೋತಿರೋ ಅದು ಹೋಗಿ ನಿಮ್ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ನ ಎಷ್ಟು ರೇಸ್ ಮಾಡ್ತಿದೆ, ದಟ್ ಈಸ್ ಗ್ಲೈಸಿಮಿಕ್ ಇಂಡೆಕ್ಸ್. ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇದ್ರೆ ಅದು ಹೈ ಶುಗರ್, ಹೈ ಬ್ಲಡ್ ಶುಗರ್ ಆಗುತ್ತೆ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇದ್ರೆ ಅದು ಬ್ಲಡ್ ಶುಗರ್ ನ ಅಷ್ಟು ರೇಸ್ ಮಾಡಲ್ಲ. ಓಕೆ. ಸೊ ನಾವು ಏನಕ್ಕೆ ಇಷ್ಟೊಂದು ಲೋವರ್ GI ಬಗ್ಗೆ ಹೈ GI ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ಓಕೆ, ಫಸ್ಟ್ ಆಫ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗ್ತಿರೋ ಎಸ್ಪೆಷಲಿ ಫಾರ್ ಡಯಾಬಿಟಿಕ್ಸ್, ಇಲ್ಲಾಂದ್ರೆ ನೀವು ವೇಟ್ ಲಾಸ್ ಮಾಡಕ್ ಇದ್ ಮಾಡ್ತೀರಾ ಅಂದ್ರೆ ಫಸ್ಟ್ ಅವ್ರು ಹೇಳ್ತಾರೆ ನೀವು ರೈಸ್ ನ ಬಿಡ್ಬೇಕು. ಏನಕ್ಕಂದ್ರೆ ವೆರಿ ಇಂಪಾರ್ಟೆಂಟ್ಲಿ ರೈಸ್ ಇಸ್ ವೆರಿ ಹೈ ಇನ್ ಇಟ್ಸ್ ಗ್ಲೈಸಿಮಿಕ್ ಇಂಡೆಕ್ಸ್. ಸೊ ಏನ್ ಮಾಡುತ್ತೆ, ಅದು ನಿಮ್ಗೆ ಹೈ ಬ್ಲಡ್ ಶುಗರ್ ಕೊಡುತ್ತೆ. ಅದು ಸ್ಪೈಕ್ ಅಂದ್ರೆ ರೈಸ್ ಏನಿದೆ ಅದ್ರದ್ದು ವೆರಿ ವೆರಿ ಹೈ ಇರುತ್ತೆ. ಓಕೆ. ರೆಗ್ಯುಲರ್ ರೈಸ್ ನೀವು ಏನ್ ತಗೋತಿರೋ ಅದು. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾವೇನ್ ಮಾಡ್ತೀವಿ, ರೈಸ್ ಜಾಸ್ತಿ, ವೆಜಿಟೇಬಲ್ಸ್ ಮತ್ತೆ ಸಾಂಬಾರ್ ಎಲ್ಲ ಕಡಿಮೆ ಇರುತ್ತೆ. ಓಕೆ. ಸೊ ಅದರಿಂದ ಏನಾಗುತ್ತೆ, ನಮ್ಗೆ ಹಶು ಬೇಗ ಆಗುತ್ತೆ. ನೆಕ್ಸ್ಟ್ ಅಟ್ಲೀಸ್ಟ್ 1.5 2 hours ಅಲ್ಲಿ ಬೇಗ ಹಶು ಆಗುತ್ತೆ. ಸೊ ನಾವು ಬಜ್ಜಿ ಬೋಂಡ ಎಲ್ಲ ನೆಕ್ಸ್ಟ್ ಮೀಲ್ ಅಲ್ಲಿ ಬಜ್ಜಿ ಬೋಂಡ ಸಮೋಸ ಅವೆಲ್ಲ ತಿಂತೀವಿ, ರೈಟ್? ಯಾಕಂದ್ರೆ ಹಶು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ರೈಸ್ ತಗೊಂಡಿದೀವಿ, ಅದಕ್ಕೆ ಹಶು ಬೇಗ ಆಗಿದೆ ನಮ್ಗೆ, ರೈಟ್? ಓಕೆ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಎಸ್ಪೆಷಲಿ ಡಯಾಬಿಟಿಕ್ಸ್ಗೆ ಇಟ್ ಇಸ್ ನಾಟ್ ಗುಡ್, ಬಿಕಾಸ್ ನಾನು ಹೇಳಿದ ಪ್ರಕಾರ ರೆಗ್ಯುಲರ್ ರೈಸ್ ವಿಲ್ ಗಿವ್ ಯು ಅ ಹೈ ಪೀಕ್, ಬ್ಲಡ್ ಶುಗರ್ ಲೆವೆಲ್ ನ ತುಂಬಾ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಇದೆ, ರೈಟ್? ಸೊ what is then the low GI rice? Okay, so that is why now idu diet and diabetic rice na product na now introduce ಮಾಡ್ತಾ ಇದೀವಿ, which is Soul Flavors to diet and diabetic ವೈಟ್ ರೈಸ್. ಇದು ನಾರ್ಮಲ್ ಆಗಿ ವೈಟ್ ರೈಸ್ ಇದೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ದಿಸ್ ಇಸ್ ಅ ಸೋನಾ ಮಸೂರಿ ರೈಸ್. ನಾವು ಕೆಲವೊಂದ್ ಜನ ಸೋನಾ ಮಸೂರಿ ರೈಸ್ ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ. ಎಸ್ಪೆಷಲಿ ನಮ್ ಸೌತ್ ಕಡೆ ಸೋನಾ ಮಸೂರಿ ಇಲ್ಲಾಂದ್ರೆ ಸ್ಮಾಲ್ ರೈಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ದಿ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್ ಇಸ್ ನಥಿಂಗ್ ಬಟ್ ಸಿಮಿಲರ್ ಟು ಸೋನಾ ಮಸೂರಿ ರೈಸ್. ಓಕೆ. ನೀವ್ ಇವಾಗ ಸಿಂಪಲ್ ಆಗಿ ನಾನ್ ಹೇಳ್ಬೇಕಂದ್ರೆ ಇಲ್ಲಿ ಕಂಪ್ಯಾರಿಸನ್ ಇದೆ ನೋಡಿ. ರೆಗ್ಯುಲರ್ ವೈಟ್ ರೈಸ್ ಗ್ಲೈಸೆಮಿಕ್ ಇಂಡೆಕ್ಸ್ ಇಸ್ 73. ಓಕೆ, ವಿಚ್ ಇಸ್ ವೆರಿ ವೆರಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್. ಓಕೆ. ಈವನ್ ಬ್ರೌನ್ ರೈಸ್, ಕೆಲವೊಂದ್ ಜನ ಬ್ರೌನ್ ರೈಸ್ ತಗೋತಾರೆ, ಅದ್ರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ನೀವು ನೋಡಿದ್ರು ಕೂಡ ಇಟ್ ಇಸ್ 68. ಓಕೆ, ವಿಚ್ ಇಸ್ ಅಗೇನ್ ವೆರಿ ಹೈ. ಓಕೆ. ಬಟ್ ಇದು ಡಯಟ್ ಅಂಡ್ ಡಯಾಬಿಟಿಕ್ ರೈಸ್ ಏನಿದೆ, ಇಲ್ಲಾಂದ್ರೆ ಇದು ಸೋನಾ ಮಸೂರಿ ರೈಸ್ ಏನಿದೆ, ಅದ್ರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಇಸ್ ಆಸ್ ಲೋ ಆಸ್ 52. ಓಕೆ. ಸೊ ವೆರಿ 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 ಗುಡ್. ನಿಮ್ಗೆ ಬ್ಲಡ್ ಶುಗರ್ ಲೆವೆಲ್ಗೂ ಅಷ್ಟು ಇನ್ಕ್ರೀಸ್ ಆಗಲ್ಲ. ಅಂಡ್ ಇಟ್ ಈಸ್ ವೆರಿ ಗುಡ್ ಫಾರ್ ಅ ಡಯಾಬಿಟಿಕ್. ಅಂಡ್ ಎಸ್ಪೆಷಲಿ ಯಾರು ತುಂಬಾ ಜಾಸ್ತಿ ವೇಟ್ ಲಾಸ್ ನೋಡ್ತಿದ್ದೀರೋ, ಇಲ್ಲಾಂದ್ರೆ ಹೆಲ್ತ್ ಮೇಂಟೈನ್ ಮಾಡ್ಲಿಕ್ಕೆ ನೀವು ನೋಡ್ತಿದ್ದೀರಾ ಅಂದ್ರೆ ದಿಸ್ ಇಸ್ ಅ ವೆರಿ ವೆರಿ ಗುಡ್ ಪ್ರಾಡಕ್ಟ್. ಸೊ ನೀವು ಟೆನ್ಷನ್ ಫ್ರೀ ನೀವು ರೈಸ್ ನ ತಗೋಬಹುದು. ಓಕೆ. ಆಬ್ವಿಯಸ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಡೆಫಿನೆಟ್ಲಿ ಮಾಡ್ಬೇಕು. ನಾನ್ ರಿಚಾ ಹೇಳಿದ್ದಾರೆ ನೀವು ಆರಾಮಾಗಿ ರೈಸ್ ತಗೋಬಹುದು ಅಂದ್ರೆ 3 ಸತಿ ರೈಸ್ ತಗೊಳಕ್ ಹೋಗ್ಬೇಡಿ. ಡೆಫಿನೆಟ್ಲಿ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಬಟ್ ದಿಸ್ ಇಸ್ 100% ಬೆಟರ್ ದ್ಯಾನ್ ವೈಟ್ ರೈಸ್. ಯಾಕಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ನ ಅಷ್ಟು ಅದು ಇನ್ಕ್ರೀಸ್ ಮಾಡ್ತಾ ಇಲ್ಲ, ನಿಮ್ಗೆ ಅಷ್ಟು ಹೈ ಬ್ಲಡ್ ಶುಗರ್ ಪೀಕ್ ಇದು ಕೊಡಲ್ಲ. ಓಕೆ.
So again, what are the main benefits? Glycemic index is very low, ಅದಕ್ಕಾಗಿ it is diabetic friendly. ಬರೀ ಡಯಾಬಿಟೀಸ್ ಗಲ್ಲ, ಇದು ನೀವು ಫುಲ್ ಫ್ಯಾಮಿಲಿಗೂ ಯೂಸ್ ಮಾಡ್ಬೋದು, ಮಕ್ಳಿಗೂ ಯೂಸ್ ಮಾಡ್ಬೋದು, ಎಲ್ಲಾರ್ಗೆ ನೀವು ಫುಲ್ ಫ್ಯಾಮಿಲಿ ಈ ರೈಸ್ ನ ಯೂಸ್ ಮಾಡ್ಬೋದು. ಸೊ ಬರೀ ಡಯಾಬಿಟಿಕ್ಸ್ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ನೀವು ಹೆಲ್ದಿ ಲೈಫ್ ಸ್ಟೈಲ್ ನ ಇಟ್ಕೋಬೇಕಂದ್ರೆ ಆರಾಮಾಗಿ ಈ ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ಬೋದು. ಅಂಡ್ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಮತ್ತೆ ಫೈಬರ್ ಕೂಡ ಪ್ರೆಸೆಂಟ್ ಇದೆ ಇದ್ನಲ್ಲಿ. ಓಕೆ, ಸೊ ಫೈಬರ್ ಪ್ರೆಸೆಂಟ್ ಇದ್ದಾಗಿಂದ ನಿಮ್ಗೆ ಹಶು ಅಷ್ಟು ಬೇಗ ಆಗಲ್ಲ. ಓಕೆ, ಸೊ ನಿಮ್ಗೆ ಯಾಕಂದ್ರೆ ನಾನ್ ಹೇಳಿದ ಪ್ರಕಾರ ರೈಸ್ ನಾವು ಎನಿಮಿ ಯಾಕೆ ಹೇಳ್ತೀವಿ ಅಂದ್ರೆ, ಯಾಕಂದ್ರೆ ಹಶು ಬೇಗ ಆಗುತ್ತೆ ನಮ್ಗೆ ಅದರಿಂದ, ರೈಟ್? ಸೊ ಇದರಿಂದ ಬೇಸಿಕಲಿ ನಿಮ್ಗೆ ಹಶುನು ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ. ರೆಗ್ಯುಲರ್ ವೈಟ್ ರೈಸ್ ಇಂದ ನಿಮ್ಗೆ ಏನ್ 2 hours ಅಲ್ಲಿ ಹಶು ಆಗುತ್ತೆ, ಪ್ರಾಬಬ್ಲಿ ಇದರಿಂದ ನಿಮ್ಗೆ 3 hours ಅಷ್ಟು ಇದಾಗುತ್ತೆ, ಯಾಕಂದ್ರೆ ದಿಸ್ ಆಲ್ಸೋ ಹ್ಯಾಸ್ ಅ ಸೋರ್ಸ್ ಆಫ್ ಫೈಬರ್. ಓಕೆ, ಸೊ ಲೋ GI, ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಮತ್ತೆ ಫೈಬರ್, ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಡಯಟ್ ಅಲ್ಲಿ ವೇಟ್ ಲಾಸ್ ಮಾಡೋದಕ್ಕೆ, ಡಯಾಬಿಟಿಕ್ಸ್ಗೆ ಎಲ್ಲಾರ್ಗೆ ನೀವು ಕಂಫರ್ಟೇಬಲ್ ಆಗಿ ಈ ಪ್ರಾಡಕ್ಟ್ ನ ನೀವು ಕೊಡ್ಬೋದು. ಇನ್ಫ್ಯಾಕ್ಟ್ ಎಂಟೈರ್ ಫ್ಯಾಮಿಲಿಗೆ, ಮಕ್ಳಿಗಾದ್ರೂ ಕೂಡ ನೀವು ಆರಾಮಾಗಿ ಕೊಡ್ಬೋದು ಈ ಪ್ರಾಡಕ್ಟ್ ನ. ಓಕೆ, ಸೊ